ಹಾಯ್ ಎಲ್ರಿಗೂ ಶುಭೋದಯ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಅದೇ ರೀತಿ ಎಲ್ಲರೂ ಚೆನ್ನಾಗಿರಬೇಕು. ವೆಲ್ಕಮ್ ಟು ಮೈ ಚಾನಲ್ ಸಾಯಾಸ್ ಕಿಚನ್. ನಾನು ಇವತ್ತು ನಿಮ್ಮ ಮತ್ತೆ ಪುಟ್ಟ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಇದು ರ್ಯಾಂಡಮ್ ವ್ಲಾಗ್ ಆಗಿತ್ತು. ನೋಡಿ ಬಿಸಿಲು ಎಲ್ಲ ಹೇಗಿದೆ. ಅದು ತುಂಬ ಒಂಚೂರು ರಾತ್ರಿ ಎಲ್ಲ ಮಳೆ ಬಂದಿತ್ತು, ಬಟ್ ಬೆಳಗ್ಗೆ ಬಿಸಿಲಿದೆ. ಇದು ಬಂದ್ಬಿಟ್ಟು ಫ್ರೈಡೇ ಆ್ಯಂಡ್ ಸ್ಯಾಟರ್ಡೇ 2 ಸ್ಮಾಲ್ ಮಿನಿ ವ್ಲಾಗ್ನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಇದು ಫ್ರೈಡೇ ಮಾರ್ನಿಂಗ್ ನಾನು ಓಟ್ಸ್ ಮಾಡ್ಕೊಂಡಿದ್ದೆ. ಓಟ್ಸು ತುಂಬ ಒಳ್ಳೆಯದು, ಮತ್ತು ಯಾರಾದರೂ ಡಯಟ್ ಫಾಲೋ ಮಾಡ್ತಾಯಿದ್ರೆ ಓಟ್ಸು ಈ ಥರ ಫುಲ್ ಡೈಜೆಷನ್ ಚೆನ್ನಾಗಾಗುತ್ತೆ, ಸ್ಮೂತಾಗಿರುತ್ತಲ್ವ. ಸೊ ಹಾಗಾಗಿ ಇದರಲ್ಲಿ ಫೈಬರ್ ಕಂಟೆಂಟು ತುಂಬ ಜಾಸ್ತಿನೇ ಇರುತ್ತೆ, ಪ್ರೋಟೀನ್ಸ್ ಎಲ್ಲ ಇರುತ್ತೆ, ಹೆಲ್ತ್ಗೂ ತುಂಬ ಒಳ್ಳೆಯದು. ಡಯಟ್ ಮಾಡೋರು ಓಟ್ಸ್ ತಿಂದ್ರೂ ತುಂಬ ಓಕೆ, ಚೆನ್ನಾಗಿರುತ್ತೆ, ತಿನ್ಬೋದು. ನಾನು ಇದಕ್ಕೆ ಶುಗರ್ ಆಗಲಿ ಬೆಲ್ಲ ಆಗಲಿ ಏನೂ ಹಾಕ್ಕೊಂಡಿಲ್ಲ, ಅದೇ ರೀತಿ ಸಾಲ್ಟೂ ಹಾಕ್ಕೊಂಡಿಲ್ಲ, ಹಾಗೆ ತಿಂದೆ. ಆದಮೇಲೆ ನೋಡ್ಬೋದು ಎಷ್ಟೊಂದು ಬಟ್ಟೆ ಇದೆ, ಬಟ್ಟೆಗಳೆಲ್ಲ ಫೋಲ್ಡ್ ಮಾಡಬೇಕು. ಟಿ ವಿ ನೋಡ್ತಾ ಬಟ್ಟೆಗಳು ಫೋಲ್ಡ್ ಮಾಡಿದೆ. ಮನ್ವಿಗೆ ತುಂಬ ತರಲೆ ಆಡ್ತಾ ಇದ್ದೆ, ಮಧ್ಯೆ ನನ್ನ ಕೆಲಸ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ತರಲೆ ಅಮ್ಮ ಅದು ಇದು ಅದು. ಅವನಿಗೂ ಹಾಲಿಡೇಸ್ ಅಲ್ವಾ, ಹಾಲಿಡೇಸಲ್ಲಿ ಮಕ್ಕಳು ತುಂಬ ಒಂಥರ ಬೋರ್ ಫೀಲ್ ಆಗ್ತಾರೆ. ಸ್ಕೂಲ್ ಇದ್ದರೆ ಆದರೂ ಒಂದು ಸತಿ ಹೋಗಿ ಬರ್ತಾರೆ ಸ್ಕೂಲ್ಗೆ, ಅವ್ರಿಗೇನು ಅಷ್ಟೊಂದು ಬೋರ್ ಹೊಡಿಯಲ್ಲ. ಬಟ್ ನನಗಂತೂ ತುಂಬ ಕ್ವಶನ್ಸ್ ಹೇಳ್ತಾ ಇರ್ತಾನೆ ಅವನು. ಇದು ಬಂದ್ಬಿಟ್ಟು ಮತ್ತು ಸ್ಯಾಟರ್ಡೆ ಬದನೆಕಾಯಿ ಸಾರು ಮಾಡ್ತಾಯಿದ್ದೆ. ಇದು ಸಾರು ತಿಳಿ ಸಾರು ಥರನೇ, ಅದಕ್ಕೆ ಸ್ವಲ್ಪ ಬದನೆಕಾಯಿ ಹಾಕಿದ್ದೆ. ಯಾಕಂದರೆ ಬದನೆಕಾಯಿನೂ ತುಂಬ ಹೆಲ್ತಿಗೆ ಒಳ್ಳೆಯದು. ಅಂದರೆ ಕ್ಯಾನ್ಸರ್ ಇರುತ್ತಲ್ವ, ಕ್ಯಾನ್ಸರ್ ಕಣಗಳು ಬದನೆಕಾಯಲ್ಲಿ, ಅದನ್ನು ಕ್ಯಾನ್ಸರ್ ಕಣಗಳು ಏನಾದರೂ ಬಾಡಿಯಲ್ಲಿದ್ದರೆ ಅದನ್ನು ಸ್ಟಾರ್ಟಿಂಗಲ್ಲಿ ಅದನ್ನು ಸಾಯಿಸೋ ಕೆಪಾಸಿಟಿ ಬದನೆಕಾಯಿದಲ್ಲಿ ಇರುತ್ತಂತೆ. ಸೊ ಯಾವುದೇ ತರಕಾರಿ ಆದ್ರೂ ತುಂಬ ಒಳ್ಳೆಯದು ಹೆಲ್ತಿಗೆ. ಸೊ ಹಾಗಾಗಿ ನಾನು ಈ ನಡುವೆ ಜಾಸ್ತಿ ಸಾರಲ್ಲೆಲ್ಲ ತರಕಾರಿ ಹಾಕಿ ಮಾಡ್ತಾಯಿದ್ದೀನಿ. ಆದಮೇಲೆ ಸ್ವಲ್ಪ ಸಾರಿಗೆ ಒಗ್ಗರಣೆ ಕೊಟ್ಟರೆ ರೆಡಿ ಆಯಿತು ನಮ್ಮ ಸಾರು, ಬದನೆಕಾಯಿ ಸಾರು. ಏನೂ ಇಲ್ಲ, ಬೇಳೆ ಮಸ್ಬಿಟ್ಟು ಸ್ವಲ್ಪ ಬದನೆಕಾಯಿ, ಟೊಮೆಟೊ, ಖಾರ, ಉಪ್ಪು, ಒಂಚೂರು ಮೆಣಸಿನ ಪುಡಿ, ಇದು ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕಿದ್ದೆ. ಆದಮೇಲೆ ಒಗ್ಗರಣೆ ಕೊಟ್ಟೆ. ಸಾರು ಘಮ್ ಅಂತ ರೆಡಿ ಆಗುತ್ತೆ. ಸ್ವಲ್ಪ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ದೆ. ಮತ್ತು ಹಿಂಗೂ ಹಾಕ್ತೀನಿ, ಯಾಕಂದರೆ ಹಿಂಗು ಡೈಜೆಷನ್ಗೆಲ್ಲ ತುಂಬ ಒಳ್ಳೆಯದು, ಹೆಲ್ತ್ಗೂ ತುಂಬ ಒಳ್ಳೆಯದು, ಫ್ಲೇವರು ತುಂಬ ಚೆನ್ನಾಗಿರುತ್ತೆ. ಹಿಂಗು ಎಲ್ಲ ಹಾಕಿದ್ರೆ ಹಿಂಗು ಎಲ್ಲ ಹಾಕಿ ಸಾರು ಒಗ್ಗರಣೆ ನಮ್ಮದು ರೆಡಿ ಆಯಿತು. ಆದಮೇಲೆ ಮಧ್ಯಾಹ್ನ ಊಟಕ್ಕೆ ಅನ್ನ ಸಾರು ಮಾಡಿದ್ದೆ. ಮನ್ವಿಗೆ ನೋಡಿ ಯಾವ ರೀತಿ ಕೂತ್ಕೊಂಡಿದ್ದಾನೆ. ಪಾಪ ಅವನಿಗೆ ತುಂಬ ಬೋರ್ ಹೊಡಿತಾ ಇದೆ. ಇದು ಹಾಲಿಡೇಸ್ ಅಲ್ವಾ, ಸೊ ಹಾಗಾಗಿ ನೋಡಿ ನಾನಿನ್ನು ಊಟಕ್ಕೆ ಅಂತ ಸೂರ್ಯ ಅವ್ರಿಗೆ ಒಬ್ಬಟ್ಟು ತಿಂದಿರಲಿಲ್ಲ. ನಾನು ವೆಡ್ನೆಸ್ಡೇ ಒಬ್ಬಟ್ಟು ಮಾಡಿದ್ದೆ, ಅದು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಹೂರ್ಣ ಮತ್ತು ಹಿಟ್ಟು ಅದನ್ನೆಲ್ಲ ತೆಗೆದ್ಬಿಟ್ಟು ಮತ್ತೆ ಸ್ವಲ್ಪ ಒಬ್ಬಟ್ಟು ಮಾಡಿದೆ. ಸೂರ್ಯ ಅವ್ರಿಗೂ ಬಿಸಿ ಬಿಸಿದೊಂದೆರಡು, ಮನ್ವಿಗೆ ಒಂದು ಒಬ್ಬಟ್ಟು ತಿಂದ. ಅವನು ತಿಂದೇ ಇರಲಿಲ್ಲ, ಬೇಡಮ್ಮ ಅಂತ ಇದ್ದೆ. ಒಬ್ಬಟ್ಟು ತುಪ್ಪ ಹಾಕಿ ಇಬ್ರಿಗೂ ಕೊಟ್ಟೆ, ತಿಂದರು. ಬಿಸಿ ಬಿಸಿ ಒಬ್ಬಟ್ಟು, ಅನ್ನ ಸಾರು ಆಗಿತ್ತು. ಸ್ಯಾಟರ್ಡೇ ಆಫ್ಟರ್ನೂನ್ ಲಂಚ್. ನೀವೆಲ್ಲ ಯಾವ ರೀತಿ ಒಬ್ಬಟ್ಟು ಮಾಡ್ತೀರಾ? ಒಬ್ರೊಬ್ರು ತೆಳುವಾಗಿ ಹೊತ್ತಾರೆ, ನಾನು ತೆಳುವಾಗಿ ಇದು ಚಪಾತಿ ಲಟ್ಟಣಿಕೆ ಇರುತ್ತಲ್ವ, ಅದರಿಂದ ಲಟ್ಟಿಸ್ರೇನು ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಮಾಡಿದ್ರೂ ತುಂಬ ಚೆನ್ನಾಗಲ್ಲ. ನಾನು ಈ ಥರ ಮಾಡೋದು ಕಡಿಮೆನೇ, ಬಟ್ ಈ ಸತಿ ಲಟ್ಟಣಿಗೆ ಏನೂ ತೊಗೊಂಡಿಲ್ಲ ನಾನು. ಸ್ವಲ್ಪ ದಪ್ಪದ ಮೇಲೇ ಸ್ವಲ್ಪ ಹೊತ್ತಿದೆ. ಒಂದು 4-5 ಒಬ್ಬಟ್ಟಾಯಿತು. ಸೂರ್ಯ ಅವ್ರಿಗೊಂದು 2 ಕೊಟ್ಟೆ, ಮನ್ವಿಗೊಂದು, ನಾನೊಂದು 2 ತಿಂದೆ. ಆದಮೇಲೆ ಇನ್ನೊಂದು 2 ಪುಟಾಣಿದಾಗಿತ್ತು, ಅದೂ ಇತ್ತು. ನೋಡ್ಬೋದು ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ. ಎಲ್ಲರೂ ಇದೇ ರೀತಿ ಮಾಡ್ತಾರೆ. ಇದ್ರ ಮೇಲೆ ಇನ್ನು ಕವರ್ ಹಾಕಿ ಒತ್ತಾರೆ, ತುಂಬ ತೆಳುವಾಗಿ ಬರುತ್ತೆ. ನಾನು ಅದೇ ಥರನೇ ಮಾಡೋದು, ಬಟ್ ಈ ಸತಿ ಚಿಕ್ಕದಾಗಿ ಅಷ್ಟೇ, ಸ್ವಲ್ಪ ಅಂದರೆ ಸ್ವಲ್ಪ ಅಷ್ಟೇ, ನೈವೇದ್ಯಕ್ಕಷ್ಟು ಮತ್ತು ತಿನ್ನೋದಕ್ಕಂತ ಒಂದು ಚೂರೇ ಮಾಡಿದ್ದೆ. ಸೊ ಹಾಗಾಗಿ ಮನೇಲಿ ಯಾರೂ ತಿನ್ನಲ್ಲ, ಹಂಗೇ ಇರುತ್ತೆ. ಸೊ ಹಾಗಾಗಿ ನಾನು ಜಾಸ್ತಿನೂ ಮಾಡೋಕ್ಕೆ ಹೋಗಿಲ್ಲ. ನೋಡಿ ಯಾವ ರೀತಿ ಒಬ್ಬಟ್ಟು ತಟ್ತಾಯಿದ್ದೀನಿ. ಒಬ್ಬಟ್ಟು ತಟ್ಟಿ ಸುಟ್ಟು ಬಿಸಿ ಬಿಸಿದು ಬಡ್ಡಿ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಯಾರಿಗೆಲ್ಲ ಒಬ್ಬಟ್ಟು ಇಷ್ಟ, ತೊಗರಿಬೇಳೆದಿಂದ ಮಾಡಿದ್ರೇನು ಚೆನ್ನಾಗಿರುತ್ತೆ, ಕಡಲೆಬೇಳೆದಿಂದ ಮಾಡಿದ್ರೇನು. ಬಟ್ ತೊಗರಿಬೇಳೆದಿಂದನೇ ನಾವು ಮಾಡೋದು. ನೀವು ಯಾವ ರೀತಿ ಒಬ್ಬಟ್ಟು ಮಾಡ್ತೀರಾ? ತೊಗರಿಬೇಳೆನ ಕಡಲೆಬೇಳೆನ ಅಂತಲೂ ಶೇರ್ ಮಾಡಿ. ಇದು ಬಂದ್ಬಿಟ್ಟು ನಾನು ಯಾವ ಕವರ್ ಯೂಸ್ ಮಾಡ್ತಾಯಿದ್ದೀನಿ ಅಂದರೆ, ಮಕ್ಕಳಿಗೆ ಮೇಲೆ ಶೀಟ್ ಹಾಕ್ತಾರಲ್ವ ನೋಟ್ಬುಕ್ಸ್ಗೆ, ಆ ಕವರ್ನ ಯೂಸ್ ಮಾಡಿ ಮಾಡ್ತಾ ಇರೋದು. ಒಬ್ಬಟ್ಟು ನೋಡಿ ಯಾವ ರೀತಿ ಆಗಿದೆ. ಇದು ಒಂಚೂರು ತೆಳುವಾಗಿ ಒಂಚೂರು ದೊಡ್ಡದಾಗಿದೆ. ಇನ್ನು ರಿಮೈನಿಂಗ್ ಎಲ್ಲ ಸ್ವಲ್ಪ ಸ್ಮಾಲೇ ಆಗಿರೋದು. ನಿಮಗೆಲ್ಲ ಒಬ್ಬಟ್ಟು ಇಷ್ಟನಾ? ನನಗಂತೂ ಇಷ್ಟ. ಬಿಸಿ ಬಿಸಿ ಒಬ್ಬಟ್ಟಿಗೆ ತುಪ್ಪ ಹಾಕ್ಕೊಂಡು ತಿಂದು ಮತ್ತು ಅದ್ರ ಪಕ್ಕ ಬದನೆಕಾಯಿ ಪಲ್ಯ ಇಟ್ಕೊಂಡ್ರೆ ತುಂಬ ಅಂದರೆ ತುಂಬ ಇಷ್ಟ.
ಯಾರಿಗೆಲ್ಲ ಈ ಕಾಂಬಿನೇಷನ್ ಇಷ್ಟ, ನಿಮಗೆಲ್ಲನೂ ಇಷ್ಟ ಆಗುತ್ತಾ ಒಬ್ಬಟ್ಟು, ಯಾವ ರೀತಿ ಮಾಡ್ತೀರಾ ನೀವು ಅಂತಲೂ ಕಮೆಂಟ್ ಮಾಡಿ. ನನ್ನ ಈ ರೆಸಿಪಿ ಇಷ್ಟವಾಯಿತಾ, ನನ್ನ ಈ ವ್ಲಾಗ್ಸ್ ಇಷ್ಟವಾದಲ್ಲಿ ಒಂದು ಲೈಕ್, ಶೇರ್, ಕಾಮೆಂಟ್ ಮಾಡಿ. ಅದೇ ರೀತಿ ನನ್ನ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಾ ಹಾಗೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ವೆರಿ ಮಚ್.